ಐ ಹೇಟ್ ಯು ವರ್ಡ್, ಐ ಹೇಟ್ ಯು ಆಲ್. ನನ್ನ ಕಾಂಟ್ಯಾಕ್ಟಲ್ಲಿ ಇರೋರೆಲ್ಲ ಏನು ಸತ್ತೋಗಿದಾರ? ಒಬ್ಬರು ಕೂಡ ವಿಶ್ ಮಾಡಿಲ್ಲ. ಅಟ್ಲೀಸ್ಟ್ ನನ್ನ ಬೆಸ್ಟ್ ಫ್ರೆಂಡ್ ಅನ್ನಿಸ್ಕೊಂಡವರು ಅವ್ರಿಗೂ ನನ್ನ ನೆನಪಿಲ್ಲ. ನನ್ನ ಹತ್ರ ದುಡ್ಡಿದ್ದಾಗ ಮಾತ್ರ ನನ್ನ ಜೊತೆ ಇದ್ರು, ಇವಾಗ ನಾನು ಯಾರಿಗೂ ಬೇಡ. ಅಟ್ಲೀಸ್ಟ್ ಈಗಲಾದರೂ ನಮ್ಮ ಮನೆಯವ್ರು ಏನಾದರೂ ಸರ್ಪ್ರೈಸ್ ಕೊಡ್ತಾರಾ? ನಾನು ಹೊರಗಡೆ ಹೋಗ್ತಿದ್ದಾಗೆ ಕೇಕ್ ಏನಾದರೂ ಕಟ್ ಮಾಡಿಸ್ಬೋದಾ? ಮೋ ಕನ್ನಡಿ ಕೊಡಮ್ಮ, ಮುಖ ತುಂಬಾ ಮೆತ್ಕೊಂಡು ನಿಂತಿದ್ದೀನಿ. ಇವತ್ತು ಕಣವ, ಅಯ್ಯೋ ನನ್ನ ರಾತ್ರಿ ಮಾವಿನ ಹಣ್ಣು ತಿನ್ನಲ್ಲ, ನಾರೆಲ್ಲ ಈ ಹಲ್ಲಿನ ಒದ್ಯ ಸಿಕ್ಕಾಕೊಂಡು ಬಹಳ ಕಿರಿಕಿರಿ ಮಾಡ್ತಾ ಇದೆ. ತೆಗೆದ್ಬಿಟ್ಟು ಕೊಟ್ಬಿಡ್ತೀನಿರೋ. ಒಳಗಡೆ ಬೇರೆ ಕನ್ನಡಿ ತಗೊಳಮ್ಮ, ಎಷ್ಟೊತ್ತು ಅಂತ ಕ್ರೀಮ್ ಹಚ್ಕೊಂಡು ನಿಂತ್ಕೊಳ್ಳಿ. ಹಬ್ಬಾ ಸಿಕ್ತು, ಈಗ ಈ ಜೀವಕ್ಕೆ ಸಮಾಧಾನ ಆಯ್ತು ನೋಡು. ಡಿಸ್ಗಸ್ಟಿಂಗ್. ಗಾಡ್, ಬರ್ತಡೇ ದಿನ ಬೆಳಗ್ಗೆ ನಾನು ಈ ಸೀನ್ ನೋಡ್ಬೇಕಾ? ಶೇವಿಂಗಾ? ಶೇವಿಂಗ್ ಮುಖ ಬೆಳ್ಳು ಕಾಣ್ಲಿ ಅಂತ ಮಾಡಿ ಮಾಡಿ. ಮಗು ಎದ್ ಬಂದಿದೆ, ಹಾಲು ಕಾಫಿ ಏನಾದ್ರು ಕೊಡಮ್ಮ. ಕಾಫಿ ಯಾಕೋ, ನನ್ ಸಕ್ಕರೆ ಗೊಂಬೆಗೆ ರಸಗುಲ್ಲಾನೇ ತಿನ್ನಿಸ್ತೀನಿ. ಸ್ವೀಟಾ? ಅಂದ್ರೆ ಈ ಮುದ್ಕಿಗೆ ನನ್ನ ಬರ್ಡೇ ನೆನಪಿದೆ. ನೋಡ್ದ್ಯಾ ನೀನ್ ಖುಷಿನಾ? ರಸಗುಲ್ಲಾ ಬೇರೆ ಮಾಡಿದ್ಯಾ, ಏನ್ ವಿಶೇಷ? ವಿಶೇಷ ಏನಿರುತ್ತೋ, ಹಾಲು ಒಡೆದು ಹೋಗಿ ಹಾಳಾಗೋಗಿತ್ತು, ಅದಕ್ಕೆ ಅದರಲ್ಲೇ ಏನೋ ಒಂದು ಮಾಡಿದೆ. Both of you go to hell. ಮಗು ಯಾಕಮ್ಮ ಸಿಟ್ ಮಾಡ್ಕೊಂಡಿದ್ದಾಳೆ? ಯಾಕೋ ಗೊತ್ತಿಲ್ಲ ಕಣೋ, ಎಲ್ಲೋ ರಾತ್ರಿ ಸರಿಯಾಗಿ ನಿದ್ದೆ ಆಗಿಲ್ಲ ಅನ್ಸುತ್ತೆ. ಸರಿ ಹೋಗ್ತಾಳೆ ಬಿಡು. ಕೊಡೆ, ಅಕ್ಕಿ ಆರಿಸ್ಕೊಡ್ತೀನಿ. ಏನು ಬೇಕಾಗಿಲ್ಲ, ನೀನು ಆರಾಮಾಗಿ ಕುತ್ಕೊಂಡು ನಾನು ಮಾಡ್ಕೋತೀನಿ. ಸೃಷ್ಟಿ, ತೆಂಗಿನಕಾಯಿ ಇದೆಯಾ? ಒಂದೆರಡು ಇರಬೇಕು. ಯಾಕಮ್ಮ? ನಾವು ಮಾಡ್ತಿರೋ ತಿಳಿ ಸಾಂಬಾರು ತಾನೆ, ಕಾಯಿ ಯಾಕೆ? ಒಂದು ಪಾಯಸಕ್ಕೆ ಬೇಕು, ಇನ್ನೊಂದು ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬೇಕಲ್ಲ, ಅದಕ್ಕೆ. ಶ್ವೇತನ್ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಡ್ ಬಾ. ಏನು, ನಾನು ಕರ್ಕೊಂಡು ಹೋಗ್ಬೇಕಾ? ಅದೆಲ್ಲ ಆಗಲ್ಲ, ಬೇಕಿದ್ರೆ ಅವಳಿಗೆ ಹೋಗಕ್ಕೆ ಹೇಳು. ಪಾಪ ಅವಳ ಜೊತೆ ಹೋಗ್ಬಿಟ್ಟು ಬಾರೆ. ಏನು ತಿಂಡಿಗೆ ಏನಿದೆ? ಏನೋ ಮಾಡಿದ್ದೀನಿ, ತಟ್ಟೆಗೆ ಹಾಕೊಟ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಇವತ್ತು ಅವಳು ಹುಟ್ಟಿದ ಹಬ್ಬ, ಇವತ್ತು ಅವಳ ಜೊತೆ ಎಷ್ಟು ಹೊರಟಾಗಿ ಮಾತಾಡ್ಬೇಕಾ? ಬಾ ಪುಟ್ಟ ಇಲ್ಲಿ. ಇವತ್ತು ನೀನು ಹುಟ್ಟಿದ ಹಬ್ಬ, ದೇವ್ರು ನಿನಗೆ ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿ ಸಂತೋಷವಾಗಿರೋ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ, ಖುಷಿಯಾಗಿ ಬಾಳು. ನಿಂತಿರೋದು ನೋಡು, ಅಮ್ಮ ಆಶೀರ್ವಾದ ಮಾಡಿದ್ಮೇಲೆ ಬಗ್ಗಿ ಕಾಲು ಮುಟ್ಬೇಕು ಅಂತ ಗೊತ್ತಾಗಲ್ವಾ? ಅಮ್ಮನ ಆಶೀರ್ವಾದ ಇದ್ರೆ ಬೇರೆ ಯಾವ ದೇವ್ರ ಆಶೀರ್ವಾದನೂ ನಮಗೆ ಬೇಕಾಗಲ್ಲ, ತಿಳ್ಕೊ. ಬಗ್ಗು, ತಗೋ. ಇರ್ಲಮ್ಮ, ಆ ದೇವ್ರು ನೀನು ಒಳ್ಳೇದು ಮಾಡಲಿ, 100 ಕಾಲ ಸುಖವಾಗಿರು. ಅಕ್ಕನ ಜೊತೆ ದೇವಸ್ಥಾನಕ್ಕೆ ಹೋಗ್ಬಿಡ್ಬಾ. ನಾನು ದೇವಸ್ಥಾನಕ್ಕೆಲ್ಲ ಹೋಗಲ್ಲ. ಹೀಗೆಲ್ಲ ಹೇಳಬಾರ್ದು ಪುಟ್ಟ. ಹುಟ್ಟಿದ ಹಬ್ಬದ ದಿವಸ ದೇವ ದರ್ಶನ ಮಾಡದೆ ಇನ್ಯಾವತ್ತು ಮಾಡ್ತೀಯಾ? ನೋಡು, ಸ್ನಾನ ಮಾಡಿ ಯಾವುದಾದ್ರೂ ಚೂಡಿದಾರ್ ಇದ್ರೆ ಹಾಕೊಂಡು ಹೋಗು. ನನ್ನ ಹತ್ರ ಅದೆಲ್ಲ ಇಲ್ಲ. ನಕ್ಷತ್ರಂದಿದೆ, ಕೊಡ್ತೇನೆ. ವಾಟ್? ನಾನು ಅದೆಲ್ಲ ಹಾಕಲ್ಲ. ಹೀಗೆಲ್ಲ ಹಠ ಮಾಡಬಾರ್ದಮ್ಮ. ನೋಡು, ಬೇಕಾದ್ರೆ ವಾಪಸ್ ಬರ್ತಾ ಒಂದು ಜೊತೆ ಹೊಸ ಬಟ್ಟೆ ತಗೋ. ಮಗಳು ಹುಟ್ಟಿದ ಮನೇನೆ ಇವತ್ತು. ಅಯ್ಯೋ ರಾಮ, ಬರ್ಡೇ ಬಿಟ್ಟೆ ನೋಡು. ಮಗಳೇ, ಹ್ಯಾಪಿ ಬರ್ಡೇ ಮಗಳೇ, ಹ್ಯಾಪಿ ಬರ್ಡೇ. ನಂದು ಅದೇ ಸಕ್ಕರೆ ಗೊಂಬೆ, ನೀನು ಯಾವಾಗ್ಲೂ ಸಂತೋಷವಾಗಿ ಸುಖವಾಗಿ ಆನಂದವಾಗಿ ಬಾಳ್ಬೇಕು. ಸದ್ಯ ಈಗಲಾದ್ರೂ ನೆನಪಾಯ್ತಲ್ಲ ನಿಮ್ಮಿಬ್ರಿಗೆ. ನನಗೆ ಕ್ಷಮಿಸ್ಬಿಡು ಪುಟ್ಟ, ನಮ್ಗಿದೆಲ್ಲ ಹೊಳೆಯೋದೇ ಇಲ್ಲ. ಕ್ಷಮಿಸ್ಬಿಡೆ ಸಕ್ಕರೆ ಗೊಂಬೆ. ಲೇ ಸೃಷ್ಟಿ, ಪಾಯಸ ಗೀಸ ಮಾಡೆ. ನೀವಮ್ಮ ಸೊಂಟ ಬಿಡ್ಕೊಂಡು ಕೂತಿದ್ದಾಳೆ, ನೀನೇ ಮಾಡು. ಈ ಪಾಯಸ ಎಲ್ಲ ಯಾರು ತಿಂತಾರೆ? ಇನ್ನೇನ್ ಬೇಕು ಮಗಳೇ ನಿಂಗೆ? ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಏನಾದ್ರೂ ಗೊತ್ತಾ ನಿಮ್ಗೆ?
ಕೇಕ್ ಬೇಕು ಅಂತ ಕೇಳ್ತಿದ್ದಾಳೆ ಮಹಾರಾಣಿ ಅಲ್ವೇನೆ? ಅಯ್ಯೋ ಅಷ್ಟೇನಾ? ನನ್ ಮಗಳಿಗೆ ಇಲ್ದಾರ ಕೇಕ ತರ್ತೀನಿ ಮಗಳೇ, ತರ್ತೀನಿ. ಇವತ್ ಸಂಜೆ ನೀನ್ ಹುಟ್ಟಿದಬ್ಬನ ಹೇಗ್ ಆಚರಿಸ್ತೀವಿ ನೋಡು. ಇಡೀ ವಟರ್ ಜನ ಎಲ್ಲ ಬೆಚ್ಚ ಬಿಡಬೇಕು, ಆ ತರ ಮಾಡ್ತೀನಿ. ನಡಿಯಮ್ಮ. ಅಯ್ಯೋ, ನಾನು ಈ ನಕ್ಷತ್ರನ್ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ನೀನನ್ನು ಮರ್ತೇ ಬಿಟ್ಟಿದ್ದೀನಿ ಕಣೆ ಶ್ವೇತಾ. ಸಾರಿ, ಬೇಜಾರು ಮಾಡ್ಕೊಂಬೇಡ ಆಯ್ತಾ? ಹಾ, ನಿನ್ಗೂ ಹ್ಯಾಪಿ ಬರ್ಡೇ. ಮೇ ಗಾಡ್ ಬ್ಲಾಸ್ಟ್ ಯು. ಐ ಮೀನ್ ಮೇ ಗಾಡ್ ಬ್ಲೆಸ್ ಯು ಅಂತ ಹೇಳಿದೆ. ನನಗೆ ಟ್ವಿಸ್ಟ್ ಆಗ್ಬಿಡ್ತು. ಏಯ್ ಹೋಗೆ, ಇವಾಗ ಬಂದು ವಿಶ್ ಮಾಡ್ಕೊಡು. ನನ್ನ ವಿಶ್ ಯಾವಳಿಗೆ ಬೇಕು? ಇನ್ಯಾರು ವಿಶ್ ಮಾಡ್ಬೇಕಿತ್ತು? ಓ, ಭೂಪತಿನಾ? ನೀನ್ ಕಾಯ್ಕೊಂಡು ಕೂರ್ಬೇಕಷ್ಟೆ. ಅಲ್ಲವ್ರ ಹೆಂಡತಿಗೆ ಕೇಕ್ ಕಟ್ ಮಾಡಿಸ್ತಾ ಬರ್ಡೇ ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ. ಅದ್ರ ಮಧ್ಯ ನಿನ್ನನ್ನು ಯಾಕೆ ನೆನ್ಪು ಮಾಡ್ಕೊಂತಾರೆ? ಹೆಲೋ. ಪರವಾಗಿಲ್ಲ. Many happy returns of the day, Shweta. God bless you. ಕೊಟ್ಟಿಯಲ್ಲ ಕೈ, ಇನ್ಯಾವ ಖುಷಿ ನನಗೆ. ಥ್ಯಾಂಕ್ ಯು ಭೂಪತಿ. ನಾವು ಕಾಲ್ ಮಾಡಿದ್ದು ನಿಜ ಖುಷಿ ಆಯಿತು. ಶ್ವೇತಾ, ಇವತ್ತು ನಕ್ಷತ್ರ ಬರ್ಡೇ ಆಗಿರೋದ್ರಿಂದ ಒಂದು ಚಿಕ್ಕ ಪಾರ್ಟಿ ಇಟ್ಕೊಂಡಿದ್ದೀನಿ. ನೀವು ಬರಲೇಬೇಕು. ಐ ಆಮ್ ಇನ್ವೈಟಿಂಗ್ ಯು. ಅಲ್ಲ, ನಾನಾ? ನೋ, ಬೇಡ. ನಾನು ಯಾಕೆ ಸುಮ್ಮನೆ? ನೋ, ಐ ಇನ್ಸಿಸ್ಟ್. ನೀವು ಬರಲೇಬೇಕು. ನಿಮಗೂ ಒಂದು ಚೇಂಜ್ ಆದಂಗೆ ಆಗುತ್ತೆ. ಜೊತೆಗೆ ತುಕಾರಾಮ್ ಅಂಕಲ್ನೂ ಕರಿತೀನಿ. ನೀವೆಲ್ಲರೂ ಬರಬೇಕು. ಓಕೆ. ಓಕೆ, ನಾನು ಸಾಯಂಕಾಲ ಕಾರ್ ಕಳಿಸ್ತೀನಿ. ಎಲ್ಲರೂ ಜೊತೆಗೆ ಬನ್ನಿ. ಸಿ ಯು. ಏನಂತೆ? ಪಾರ್ಟಿಗೆ ಇನ್ವೈಟ್ ಮಾಡಿದ್ರಾ? ಏನ್ ಕರ್ಮನೇ ನಿಂದು. ಅವ್ರ ಬರ್ಡೇ ಪಾರ್ಟಿಗೆ ನೀನ್ ಗೆಸ್ಟ್ ತರ ಹೋಗೋದಂತೆ. ಅಲ್ಲಿ ಎಲ್ಲಿ ನೋಡಿದ್ರು ನಕ್ಷತ್ರ 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 ನಕ್ಷತ್ರ, ಎಲ್ಲೂ ನಿನ್ ಹೆಸರೇ ಇರಲ್ಲ. ವೆರಿ ಬ್ಯಾಡ್, ವೆರಿ ಸ್ಯಾಡ್ ಅಲ್ವಾ? ಏಯ್, ನನಗೂ ಒಂದು ಟೈಮ್ ಬರುತ್ತೆ, ಅವತ್ ನಿನ್ನನ್ನು ಸೇರಿಸಿ ಎಲ್ಲರೂ ನನ್ನ ಕಾಲ್ ಬುಡದಲ್ಲಿ ಬಿದ್ದಿರ್ತೀರ. ಅಲ್ಲಿ ತನಕ ತಪಸ್ ಮಾಡೋ ಥರ ಎಲ್ಲಾನು ಸಹಿಸ್ಕೊಂಡು ಸುಮ್ಮನಿರ್ತೀನಿ. ಆಮೇಲೆ ನಾನೇನು ಅಂತ ತೋರಿಸ್ತೀನಿ. ಹಾಗೆ ಸುಮ್ಮನೆ. ಅಕ್ಕ, ಇವೆರಡರಲ್ಲಿ ಈ ಡ್ರೆಸ್ಸಿಗೆ ಯಾವ ಚೆನ್ನಾಗಿ ಮ್ಯಾಚ್ ಆಗುತ್ತೆ? ಇದಾ? ಇದೆರಡೂ ಚೆನ್ನಾಗಿಲ್ಲ. ಇರು. ತಗೋ, ನೀನು ಹಾಕ್ಕೊಂಡಿರೋ ಡ್ರೆಸ್ಸಿಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಅಕ್ಕ, ಇದಾ ಸ್ವಲ್ಪ ಜಾಸ್ತಿ ಆಗಿಲ್ವಾ? ಆಗಲಿ. ಇವತ್ತು ಅಲ್ಲಿ ನೀನೇ ಸೆಂಟರ್ ಆಫ್ ಅಟ್ರಾಕ್ಷನ್. ಎಲ್ರ ಕಣ್ಣು ನಿನ್ನ ಮೇಲೆ ಇರುತ್ತೆ. ಅಂದಮೇಲೆ ನೀನು ಚೆನ್ನಾಗಿ ಕಾಣಿಸ್ಬೇಕು ತಾನೆ? ನಮ್ಮ ರೆಗ್ಯುಲರ್ ಮೇಕಪ್ ಆರ್ಟಿಸ್ಟ್ನ ಕರ್ಸೋಣ, ಅವಳೇ ನಿನ್ನನ್ನು ರೆಡಿ ಮಾಡ್ತಾಳೆ ಅಂತ ಹೇಳಿದೆ. ಅವಳು ಬಂದಿದ್ರೆ ನಮಗೆ ಹೀಗೆ ಒದ್ದಾಡೋದೇ ಬೇಕಾಗಿರಲಿಲ್ಲ. ಅವಳೇ ನಿನ್ನನ್ನು ಆನ್ ಟೈಮ್ ರೆಡಿ ಮಾಡ್ತಾ ಇದ್ಲು. ಇರ್ಲಿ ಬಿಡಿ ಅಕ್ಕ, ನಾನಿಂಥ ಪಾರ್ಟಿಗೆಲ್ಲ ಊಟ ಬಡ್ಸಕ್ಕೆ ಹೋಗ್ತಿದ್ದಳು. ಆದರೆ ನನ್ನ ಬದುಕಲ್ಲೂ ಇಂಥದ್ದೊಂದು ದಿನ ಬರುತ್ತೆ. ನನ್ನ ಹೆಸರಲ್ಲೂ ಪಾರ್ಟಿ ಮಾಡ್ಬೋದು ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಇವಾಗ ನೋಡಿ. ಅದು ಹಾಗೆ ನಕ್ಷತ್ರ. ದೇವರು ಒಳ್ಳೆಯವ್ರಿಗೇನಾದರೂ ಕೊಡಬೇಕು ಅಂದರೆ ಅದನ್ನು ತಡವಾಗಿ ಕೊಡಬಹುದು, ಆದರೆ ಖಂಡಿತ ಕೊಟ್ಟೇ ಕೊಡ್ತಾನೆ. ನಮ್ಮ ಪಾಲಿ ನಮಗೆ ದಕ್ಕತ್ತೆ. ಅದಕ್ಕೆ ನೀನೇ ಸಾಕ್ಷಿ. ಹೆಲೋ ಲೇಡೀಸ್, ಹೇಗಿದೆ? ಹೌ ಆಮ್ ಐ ಲುಕಿಂಗ್? ಅರೆ ವಾ ಶರ್ಲಿ, ಸೂಪರ್. ರೆಡಿನಾ? ಸಖತ್ತಾಗಿ ಕಾಣ್ತಿದ್ರಿ ಅಕ್ಕ, ಅದ್ಭುತ, ಅಮೋಘ. ಹೇ, ಐ ನೋ ಯು ಕಿಡಿಂಗ್ ಮೀ. ಇಲ್ಲ ಅಕ್ಕ, ನಾನು ನಿಜಾನೇ ಹೇಳ್ತಿದ್ದೀನಿ. ಯು ಸೂಪರ್ ಲುಕಿಂಗ್. ಮೀ ಹೌ ಲುಕಿಂಗ್? ನೈಸಾ? ಡ್ರೆಸ್ ಬ್ಯೂಟಿಫುಲ್. ಎಸ್ ಬ್ಯೂಟಿಫುಲ್, ಚೆನ್ನಾಗಿದೆ.
ಸರಿ ಸರಿ ಲೇಡೀಸ್ ಬನ್ನಿ, 3 ಜನ ಸೇರ್ಕೊಂಡು ಸೆಲ್ಫಿ ತಗೊಳ್ಳೋಣ. ಆಮೇಲೆ ಗೆಸ್ಟ್ಗಳ ಮಧ್ಯೆ ಟೈಮೇ ಸಿಗಲ್ಲ. ಶರ್ಲಿ, ಇಟ್ಸ್ ಸೆಲ್ಫಿ ಟೈಮ್. ನಕ್ಷತ್ರ, ಗಾಡ್ ನೀವಿನ್ನ ರೆಡಿನೇ ಆಗಿಲ್ವಾ? ಅಲ್ಲ, ನಿಮ್ಮನ್ನ ನಂಬ್ಕೊಂಡು ನಾನು ಅಲ್ಲೋಗಿ ರೆಡಿ ಆಗೋಣ ಅಂತ ಬೇಗ ಬಂದ್ರೆ ನೀವು ನೋಡಿದ್ರೆ ಸೆಲ್ಫಿ ತಗೊಳ್ತಾ ಟೈಮ್ ವೇಸ್ಟ್ ಮಾಡ್ತಾ ಇರಲ್ಲ. ಭೂಪತಿ, ಮೇಕಪ್ ಫ್ರೆಶ್ ಆಗಿದ್ದಾಗ ಪೋಸ್ ಕೊಟ್ಟು ಫೋಟೋ ಕೆಲಸನ ಮುಗಿಸ್ಕೊಂಡ್ಬಿಡ್ಬೇಕು. ಆಮೇಲೆ ನಮ್ಮ ಮುಖನ ನಾವೇ ನೋಡ್ಕೊಳಕ್ಕಾಗಲ್ಲ. ಅದು ನಿಜಾನೇ. ಏ ಸುಮ್ಮನೆ ಇರೋ, ನಮ್ಮನ್ನ ಆಡ್ಕೊಳ್ಳೋದು ನೋಡು. Come, Bhupati, join us. Pause. ವಾಟ್? ಸೆಲ್ಫಿನಾ? 5 ನಿಮಿಷ ಟೈಮ್ ಕೊಡ್ತೀನಿ ನಿಮ್ಗೆ, ಹೊರಡ್ಬೇಕು, ಲೇಟ್ ಆಗ್ತಿದೆ. ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಸೆಲ್ಫಿ ಅನ್ಕೊಂಡು. ಹೇ ಬಾರ ಮಿಸ್ಟ್ರಿ, ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲ್ವಾ? ಅದರಲ್ಲೂ ದೊಡ್ಡಸ್ಕೆ ತೋರಿಸ್ತಾನೆ. ನಿಮ್ಮ ಅತ್ತಿಗೆ ಅಂದ್ರೆ ಕರೆದ್ರೆ ಸುಮ್ಮನೆ ಬರಬೇಕು, ಅವ್ರ ಮಾತಿಗಿಲ್ಲ ಅಂತೀನೋ? ಕರೆಕ್ಟಾಗಿ ಹೇಳ್ದೆ ನಕ್ಷತ್ರ. ಅತ್ಗೇಂದ್ರ ಕರೆದ್ರೆ ಬರಲ್ಲ ಅಂತ್ಯಾ? ಬಾರೋ. ಓ ಬಾ ಮಿಸ್ಟ್ರಿ, ಬಾ ಅಕ್ಕ ನೀವು ತೆಗೀರಿ. ಬಾ. ಸಾಕು ಅದಕ್ಕೆ. ಆಯ್ತಾ ಸೆಲ್ಫಿ? ಹ್ಯಾಪಿ ಶರ್ಲಿ ಅದಕ್ಕೆ. ಇವಾಗ ಹೊಡನ್ವಾ? ಲೇಟ್ ಆಗ್ತಿದೆ. 5 ನಿಮಿಷ ಟೈಮ್ ಕೊಡ್ತೀನಿ. ನೀವೆಲ್ಲ ರೆಡಿಯಾಗಿ ಕೆಳಗಡೆ ಬಂದಿಲ್ಲ ಅಂದ್ರೆ ನಿಮ್ಮನ್ನು ಬಿಟ್ಟು ಹೋಗ್ತಾ ಇರ್ತೀನಿ. ಹಾ ನಂದು ನೀನೇನ್ ಸ್ಪೆಷಲ್ ಅಲ್ವಾ? ಮತ್ತೆ ಇವತ್ ನಾನೇ ಸ್ಪೆಷಲ್. ನಾನಿಲ್ದೆ ಅದೇಗೋ ಪಾರ್ಟಿ ಮಾಡ್ತೀಯಾ? ನೋಡಿ ಅದಕ್ಕೆ, ನೀವು ದೊಡ್ಡೋರು, ನಿಮ್ಗೆ ಜವಾಬ್ದಾರಿ ಕೊಡ್ತಾ ಇದೀನಿ. ಇವಳ ಹತ್ರ ಅಂತೂ ನಾನು ಮಾತಾಡೋಕ್ಕೆ ಆಗಲ್ಲ. ಇನ್ನು 5 ನಿಮಿಷದಲ್ಲಿ ನೀವೆಲ್ಲರೂ ಬರಬೇಕು. ಇಲ್ಲ ಅಂದ್ರೆ ಸರಿ ಟೆನ್ಷನ್ ಮಾಡ್ಕೋಬೇಡ, ನಾವು ಬರ್ತೀವಿ, ನೀನು ಹೋಗು. ಓಕೆ. ಹೌದು, ನಮ್ಮ ಬೇಬಿ ಡಾಲ್ ಎಲ್ಲಿ? ಅವಳನ್ನ ಶೌರ್ಯನ ಹತ್ರ ಬಿಟ್ಟಿದ್ದೀನಿ. ಇವತ್ತು ಅವ್ರ ತಲೆ ಬಿಸಿ. ಅಪ್ಪ ಮಗಳ ವಿಷಯನ ನನ್ನ ಹತ್ರ ಕೇಳಬೇಡ. ಸರಿ ಹೊರಡಿ ಬೇಗ, ಲೇಟ್ ಆಯ್ತು. ನಕ್ಷತ್ರ, ಇವನಿಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ, ಅದರಲ್ಲಿ ಡೌಟೇ ಇಲ್ಲ ಅಂದಿದ್ರೆ ನಿನ್ಗೋಸ್ಕರ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ನ ಹೇಳು. It's very cute. ಅಲ್ವಾ? ಮತ್ತೆ ಪ್ರೀತಿ ಇರೋದಕ್ಕೆ ತಾನೆ ಇವಳ ಬರ್ಡೇನ ಇಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಇಲ್ಲ ಅಂದಿದ್ರೆ ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ನಾ?